ಶಿರಬಾಗಿ ನಮಿಪೆವು ಶ್ರೀ ದತ್ತಾತ್ರೇಯ ಸ್ವಾಮಿಯ ಪಾದಾರವಿಂದಗಳಿಗೆ. ನಮೋ ನಮೋ ದತ್ತಾತ್ರೇಯ, ನಮೋ ನಮಃ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ಯಲ್ಲಾಪುರದ ನಾಯ್ಕನ ಕೆರೆಯಲ್ಲಿ ನೆಲೆ ನಿಂತು ಭಕ್ತರ ಇಷ್ಟಾರ್ಥಗಳನ್ನು ಪರಿಹರಿಸುತ್ತಾ ಬಂದಿರುವ ದತ್ತಾತ್ರೇಯ ಸ್ವಾಮಿಗಳಿಗೆ ದಿವ್ಯವಾದ ಭವ್ಯವಾದ ಶಿಲಾಮಯ ದೇವಾಲಯ ನಿರ್ಮಾಣದ ಸಂಕಲ್ಪವನ್ನು ದತ್ತ ಜಯಂತಿ ಉತ್ಸವ ಸಮಿತಿ ದತ್ತ ಮಂದಿರ ನಾಯ್ಕನಕೆರೆ ಇವರು ದಿವ್ಯ ಸಂಕಲ್ಪ ಮಾಡಿದ್ದಾರೆ. ಭಕ್ತಾದಿ ಬಂಧು ಭಗಿನಿಯರೇ, ಶ್ರದ್ಧೆಯ ತಾಯಂದಿರೆ, ನಿಮ್ಮೆಲ್ಲರ ತನು ಮನ ಧನ ಸಹಾಯದೊಂದಿಗೆ ಸಕಲ ದುಃಖ ನಿವಾರಕ ದತ್ತಾತ್ರೇಯ ಸ್ವಾಮಿಗಳ ಶಿಲಾಮಯ ದೇವಾಲಯ ತಲೆ ಎತ್ತಿ ನಿಲ್ಲಲಿದೆ. ಬ್ರಹ್ಮ ವಿಷ್ಣು ಶಿವರೂಪ ಗುರು, ಬ್ರಹ್ಮ ಗುರು ಶ್ರೀ ವಿಷ್ಣು ಗುರು, ಬ್ರಹ್ಮ ವಿಷ್ಣು ಶಿವರೂಪ ಗುರು, ಶ್ರೀಪಾದ ವಲ್ಲಭ ದತ್ತ ಗುರು, ಶ್ರೀಮದ್ ಜಗದ್ಗುರು ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳ ಕೃಪೆ ಅನುಗ್ರಹ ಆಶೀರ್ವಾದದಿಂದ ನಾಯ್ಕನ ಕೆರೆಯ ತಟದಲ್ಲಿ ನೆಲೆ ನಿಂತ ಶ್ರೀ ದತ್ತಾತ್ರೇಯ ಸ್ವಾಮಿಗಳ ದೇಗುಲ ಸುಂದರ ರೂಪತಾಳಿ ನಿರ್ಮಾಣವಾಗಲು ನಿಮ್ಮೆಲ್ಲರ ಸಹಕಾರ ಸಹಾಯ ಅತ್ಯಗತ್ಯವಾಗಿದೆ. ಭಕ್ತಾದಿ ಬಂಧು ಭಗಿನಿಯರೇ, ನಿಮ್ಮ ಕೈಲಾದ ತನು ಮನ ಧನ ಸಹಾಯದೊಂದಿಗೆ ಯಲ್ಲಾಪುರದ ನಾಯ್ಕನ ಕೆರೆಯಲ್ಲಿ ದಿವ್ಯವಾದ ದತ್ತಾತ್ರೇಯ ಸ್ವಾಮಿಗಳ ಶಿಲಾಮಯ ದೇವಾಲಯ ನಿರ್ಮಾಣಕ್ಕೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ದಿನಾಂಕ 20/12/2023ರಿಂದ 26/12/2023 ಯಲ್ಲಾಪುರದ ನಾಯ್ಕನಕೆರೆ ಶ್ರೀ ದತ್ತ ಮಂದಿರದಲ್ಲಿ ದತ್ತ ಜಯಂತಿ ಉತ್ಸವವನ್ನು ಆಚರಿಸಲಾಗುತ್ತಿದ್ದು, ಇದರ ನಿಮಿತ್ತ ದತ್ತ ಭಿಕ್ಷೆ ಹಮ್ಮಿಕೊಳ್ಳಲಾಗಿದೆ. ತಮ್ಮ ಕೈಲಾದ ತನು ಮನ ಧನ ಸಹಾಯದೊಂದಿಗೆ ಸುವಸ್ತುಗಳನ್ನು ದತ್ತಾತ್ರೇಯರಿಗೆ ಅರ್ಪಿಸಬಹುದಾಗಿದೆ. ತಾವೆಲ್ಲರೂ ದತ್ತ ಭಿಕ್ಷೆಯಲ್ಲಿ ತನು ಮನ ಧನ ಸಹಾಯದೊಂದಿಗೆ ಸುವಸ್ತುಗಳನ್ನು ಸಂಘಟಕರಿಗೆ ನೀಡಬಹುದಾಗಿದೆ. ಧನ್ಯವಾದಗಳು. ನಮೋ ನಮೋ ದತ್ತಾತ್ರೇಯ, ನಮೋ ನಮಃ. ಸಾರ ಬೋಧಿಸಿದ ಗಣಗಾಪುರದ ದತ್ತ ಗುರು, ದತ್ತ ಗುರು ಜಯ ದತ್ತ.